ಒಂದು ಮಾಡೋಣ ನೆಕ್ಸ್ಟು ಮಾಡೋಣ. ಈ ಬ್ರಷು ಮೈದಿಕ್ಕದು ನೀವೇ ಜಾಸ್ತಿ ಮಾತಾಡ್ತಿದ್ರೆ ಅವಕ್ಕಿಂತ ಏನು ಮುಂದೆ ಉಸಿರು ಮಾತಾಡ್ತೀರ ಸಾಕಾಗಿ ಹಸುನ ಹೆದರಿಕೆ ಓಡಬೇಕು. ನೋಡ್ಬೋದು ಎಷ್ಟು ಶೈಲಿಯಾಗಿದೆ. ನಮ್ಮ ಜನ ಏನು ಮಾಡ್ತಾರೆ ಮೇಲ್ಗಡೆ ಪುಕ್ಕ ಎಲ್ಲ ಮುದ್ರಾಗ ಮಾಡ್ತಾರೆ. ಹೆಂಗ ಒಂದೊಂದು ಹಸ ಹೆಂಗವೇ ಅವರೇ ತಗೊಂಡು ಸಾಯ್ಕತ್ತಾರೆ. ಇದಕ್ಕೆ ನೋಡಿ ಮೈ ಕರ್ತ ಕೇಳೋದು ಅದಕ್ಕೆ ಯೂಸ್ ಬಂದದ್ದು ಇಲ್ಲಿಗೆ ಯೂಸ್ ಬಂದಿದ್ದು. ತುಂಬ ಹತ್ತಿರದಿಂದ ನೋಡ್ತಾರೆ ಏನಾದರೂ ಶುರುವಾಗ ಸಿಂಪಡಿಸ್ತಾರೆ. ಸೊ ಅದಕ್ಕೆ ಅಟೆನ್ಷನ್ ಕೊಡ್ತಾರೆ. ಡಾಕ್ಟರ್ ಥರ ಸೂಪರ್ವೈಸರ್ಸ್ ಇರ್ತಾರೆ, ಅವ್ರ ಅಟೆನ್ಷನ್ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕರುಗಳ ಯೂನಿಟ್ ಇದು ಕಾಫ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೊದಲನೇ ತಿಂಗಳಲ್ಲಿ ಕರು ಹುಟ್ಟಿದ ತಕ್ಷಣ ಮೊದಲನೇ ತಿಂಗಳಲ್ಲಿ ಈ ಥರ ಸಪ್ರೇಟ್ ಕೇಸಸಲ್ಲಿ ಇಟ್ಟಿರ್ತೀವಿ. ಅದಕ್ಕೆ ಬೆಚ್ಚಿಗೆ ಇರಬೇಕಂತೇಳಿ ಅದಕ್ಕೆ ಹುಲ್ಲು ಹಾಕಿರ್ತೀವಿ ಕೆಳಗಡೆ. ಸೊ ಅದಕ್ಕೆ ನಾವು ಹೆಂಗೆ ಮಕ್ಕಳಲ್ಲಿ ನಮಗೆ ತಡ್ಡಿ ಕಟ್ಕೊಳಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ಲಿ ನೋಡ್ಬೋದು ಎಲ್ಲ ರ್ಯಾಕ್ ಮಾಡ್ಕೊಡ್ತೀವಿ ಹೊಟ್ಟೆಗೆ. ಸೊ ತಡ್ಡಿ ಕಟ್ಕೊಳಕ್ಕಾಗಲ್ಲ, ಮತ್ತು ಕರುಗೂ ಸಹ ತಡ್ಡಿ ಕಡಿಯೋಕ್ಕಾಗೋದಿಲ್ಲ. ಹೀಗಾಗಿ ಅವ್ರಿಗೆ ಹೆಚ್ಚಿನ ವಾತಾವರಣ ಬೇಕು. ನೋಡಿ ಎಷ್ಟು ಈ ಥರ ನೀಟಾಗಿ ಅದರಲ್ಲೇ ಅಟ್ಯಾಚ್ ಮಾಡ್ಕೊಂಡು ಮಲಗಿದ್ದಾರೆ, ಮೆಜಾರಿಟಿ ಎಲ್ಲ ಮಲಗಿದ್ದಾರೆ, ಯಾವ ಯೂಸ್ ಮಾಡ್ತಾ ಇಲ್ಲ. ಇದು ಅರ್ಥ ಆಗ್ತಿಲ್ಲ. ಸೊ ಈ ರೀತಿ ಅದಕ್ಕೆ ಬೆಡ್ಡಿಂಗ್ನ ಕೊಡಬೇಕು. ಸೊ ಬೆಡ್ಡಿಂಗು ತುಂಬ ಇಂಪಾರ್ಟೆಂಟು. ಸೊ ನಾವು ಹಳ್ಳಿ ಕಡೆ ನೋಡೋದಾದರೆ ಕರು ಹುಟ್ಟೆ ಅಂತಂದರೆ ಕರು ಕೊಡ್ತೀವಿ, ಸತ್ತಬಿತ್ತ ಹಾಲು ಕರನ್ನ ಹಾಲು ಗಿಣ್ಣು ಪಾಯಸ ಮಾಡೋದನ್ನ ನೈವೇದ್ಯ ಮಾಡೋದನ್ನ ದೇವರನ್ನ ಹುಟ್ಟಕ್ಕಾದ್ರನ್ನ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಿದ್ದ ಕರು ಬಗ್ಗೆ ಆಮೇಲೆ ನೋಡೋಣ ಅದು ಅಂತ. ಸೊ ಆ ಥರ ಇದೆ. ಸೊ ಆ್ಯಕ್ಚುಲಿ ಕರು ತುಂಬ ಇಂಪಾರ್ಟೆಂಟ್. ನಾವೇನು ಇನ್ಫಾರ್ಮೇಷನ್ ಮಾಡ್ತೀವಿ, ಮುಂದಿನ ಜನ್ರೇಷನ್ ಒಳ್ಳೆ ಕರು ಬರಲಿ, ಒಳ್ಳೆ ಹಾಲು ಕೊಡೋಂಥ ಹಸು ಆಗಲಿ ಅನ್ನೋದು ನನ್ನ ಉದ್ದೇಶ ಇರುತ್ತೆ. ಬಟ್ ಎಷ್ಟೋ ಜನಕ್ಕೆ ಅದು ಅರ್ಥನೇ ಆಗಿರೋಲ್ಲ. ಅವ್ರೇನು ಮಾಡ್ತಾರೆ, ಕರುನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಹಳ್ಳಿ ಕಡೆ ಹೋಗಿ ನೋಡಿದ್ರೆ ಎಲ್ಲೋ ಕರು ಹೊಟ್ಟೆ ದಪ್ಪಣ್ಣ ಕೈಕಾಲು ಸಣ್ಣ ಎಲ್ಲ ಹಿಂಗೆ ಹೊಟ್ಟೆ ಇಡೇ ಬಿಟ್ಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಸರಿಯಾಗಿ ಹಾಲು ಕೊಡಲ್ಲ, ಅರ್ಥಾಗ್ತಿಲ್ಲ. ಆಮೇಲೆ ಮೇವು ಇಮಿಡಿಯೇಟಾಗಿ ಹುಟ್ಟಿದ್ದ ಅದರ ತಗೊಂಡು ಫೀಡು ಮೇವು ಇಟ್ಬಿಡ್ತಾರೆ. ಹಸುಗೆ ಏನು ಮಾಡ್ತಾರೆ ಅದನ್ನೇ ಇರ್ತಾರೆ. ಅಯ್ಯೋ ಹಾಲು ಕಮ್ಮಿ ಕೊಡ್ಬೋದಲ್ಲ, ಹಸು ಹಾಕ್ತಾರೆ, ಅದು ಹಾಲು ಕಮ್ಮಿ ಕುಡಿಸ್ಬೋದಲ್ಲ ಅನ್ನೋ ಉದ್ದೇಶ ಅರ್ಥಾಗ್ತಿಲ್ಲ. ಬಟ್ ಇದು ಯಾವತ್ತೇ ಆಗಲಿ ಈ ಥರ ಕರು ಹುಟ್ಟಿದಾಗ ಕರುಗೆ ಹಾಲು ತುಂಬ ಇಂಪಾರ್ಟೆಂಟು. ಈಗ ಒಂದು ಹಸು 20 ಲೀಟ್ರ್ ಹಾಲು ಕೊಡುತ್ತಿರ್ಬೋದು, ಕರುಗೆ ಅಂತ ಕೊಡೋಲ್ಲ, ಡೈರಿಗೆ ಹಾಕ್ಬೇಕು ಅಂತ ಕೊಡೋಲ್ಲ ಯಾವತ್ತೂ. ನನ್ನ ಕರುಗದು ಅಥವಾ ಅವಶ್ಯಕತೆ ಇದೆ ಅಂತ ಕೊಡ್ತಾ ಇರ್ತಾರೆ. ಬಟ್ ಹಂಗಂತೇಳಿ 20 ಲೀಟ್ರ್ ನಾವು ಬೆಳಗ್ಗೆ ಬೇಕು ಸಂಜೆ ಬೇಕು ಕರು ಕುಡಿಸಿ ಅಂತ ಹೇಳಿದ್ರೆ ರೈತನಿಗೂ ನಷ್ಟ ಆಗುತ್ತೆ, ಯಾರೋ ಸಾಕೋದು ಮಾಡೋದಿಲ್ಲ. ಬಟ್ ಅದರಲ್ಲಿ ಮಿನಿಮಮ್ ಇಷ್ಟು ಬೇಕೇ ಬೇಕು ಹಾಲು ಅಂತ ಇರುತ್ತೆ. ಎಷ್ಟಪ್ಪ ಅಂದರೆ 10 kg ಒಂದು ಕರು ತಗೋತಾರೆ, 1 ಲೀಟ್ರ್ ಹಾಲು ಬೇಕು. 30 kg ಕೊಡ್ತಾಯಿದ್ದಾರೆ 3 ಲೀಟ್ರ್, ಬೆಳಗ್ಗೆ 3 ಲೀಟ್ರು ಸಂಜೆ 3 ಲೀಟ್ರ್. ಅದಕ್ಕೆ ಹಾಲು ಬೇಕೇ ಬೇಕು ಮೊದಲನೇ ತಿಂಗಳಲ್ಲಿ. ಎರಡನೇ ತಿಂಗಳಲ್ಲಿ ನೀವು ಕಮ್ಮಿ ಮಾಡ್ಬೋದು. ಎರಡನೇ ತಿಂಗಳಲ್ಲಿ ನೀವು ಬೆಳಗ್ಗೆ 2 ಲೀಟ್ರ್ ಸಂಜೆ 2 ಲೀಟ್ರ್, 3ನೇ ತಿಂಗಳಲ್ಲಿ ಬೆಳಗ್ಗೆ 1 ಲೀಟ್ರ್ ಸಂಜೆ 1 ಲೀಟ್ರ್ ಮಾಡಿ 3 ತಿಂಗಳಾದಮೇಲೆ ಹಾಲು ಬಿಡಿಸ್ಬೋದು. ಬಟ್ ಈ ನಾವಿರೋದಕ್ಕೆ ಫುಡ್ ಕೊಟ್ಟಿಲ್ಲ, ಹಾಲು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ 3 ತಿಂಗಳಲ್ಲಿ 4 ವರ್ಷ ಆದ್ರೂ ಅದು ಬೆದೆಗೆ ಬರೋದೇ ಇಲ್ಲ, ಅದಿನ್ನೂ ಪ್ಯೂಬರ್ಟಿಗೆ ಆಗೋದಿಲ್ಲ. ಈ ರೀತಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಈ ರೀತಿ ನೀವು ಸಾಕಾಣಿಕೆ ಮಾಡೋದ್ರಿಂದ ಬೇಗ ಬೆದೆಗೂ ಬಂತು, ಹಾಲು ಕೊಡ್ತು, ಅಂದರೆ ಕರುನೂ ಹಾಕ್ತು, ನಿಮಗೆ ಒಂದು ಅಸೆಟ್ ಆಗ್ಬಿಡುತ್ತಪ್ಪ ನಮಗೆ. ಸೊ ಈ ರೀತಿ ಇದನ್ನೇ ಡೌಟ್ ಇದೆಯಾ? ಹೀಗಾಗಿ ನೀರು ನಮ್ಮಲ್ಲಿ ನೋಡಿದ್ರೆ ಹುಟ್ಟಿದ ತಕ್ಷಣ ಹುಟ್ಟಿದ 3ನೇ ದಿನದಿಂದಲೇ ನಾವು ನೀರು ಇಡ್ತೀವಿ ಗುರುವಿಗೆ. ಅಂದರೆ ಶುದ್ಧವಾಗಿರ್ಬೇಕು, ಶುದ್ಧವಾದಂಥ ನೀರನ್ನು ಇಡಬೇಕಾಗುತ್ತೆ. ಇದು ಕಾಸ್ಟ್ ಆಗುತ್ತೆ. ನೋಡೋದಾದ್ರೆ ಇದರಲ್ಲಿ ಸೋಯಾ ಇದೆ, ಮೆಕ್ಕೆಜೋಳ ಇದೆ, ಹಿಂಡಿ ಪುಡಿ ಇದೆ, ಮಿನರಲ್ಸ್ ಇದೆ. ಇದನ್ನು ಒಂದು ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿ ಅದು ತಿನ್ನಕ್ಕಿಡಬೇಕು. ಸೊ ಅದು ಏನಾಗುತ್ತೆ, ಹಾಲು ಕುಡಿದಾದ್ಮೇಲೆ ಅದನ್ನು ನಿಧಾನಕ್ಕೆ ಒಂದೊಂದೇ ಸ್ವಲ್ಪ ತಿಂತಾ ಹೋಗುತ್ತೆ. ಆವಾಗ
ಹೊಟ್ಟೆ ಡೆವಲಪ್ ಆಗುತ್ತೆ. ಯಾಕಪ್ಪ ಅಂದರೆ ನೀವು ಕರು ನೋಡಿದ್ರೆ ಹಸುನಲ್ಲಿ 4 ಹೊಟ್ಟೆ, ಮನುಷ್ಯರಿಗೆಲ್ಲ 1 ಹೊಟ್ಟೆ ಇರ್ತದೆ, ಹಸುನಲ್ಲಿ 4 ಹೊಟ್ಟೆ, ಕರುನಲ್ಲಿ ಒಂದೇ ಹೊಟ್ಟೆ ಎಲ್ಲಿವರೆಗೂ 3 ತಿಂಗಳಾಗೋವರೆಗೂ ವಯಸ್ಸಾಗೋವರೆಗೂ. ಹಾಗಾಗಿ ಅದಕ್ಕೆ ಹುಲ್ಲು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ. ನಾವೇನಾದರೂ ಮೊದಲನೇ ವಾರದಲ್ಲೇ 2ನೇ ವಾರದಲ್ಲೇ ಹುಲ್ಲಿಟ್ಬಿಟ್ವಿ ಅಂದರೆ ಜೀರ್ಣ ಆಗ್ತದೆ, ಒಳಗಡೆ ಏನಾಗುತ್ತೆ ಅಜೀರ್ಣ ಆಗೋಕ್ಕೆ ಶುರು ಆಗುತ್ತೆ. ಅಜೀರ್ಣ ಆಗಿ ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಗ್ಯಾಸು ಹೊಟ್ಟೆನ ಊದಿಸುತ್ತೆ, ಕಾಲನ್ನ ಸಣ್ಣ ಮಾಡುತ್ತೆ. ಹಂಗಾಗಿ ನಮ್ಮ ರೈತರು ಹಳ್ಳಿ ಕಡೆ ಏನು ಸಾಕಿರ್ತಾರೆ ಅಲ್ಲಿ ನಿಮಗೆ ಈ ರೀತಿ ಕರುಗಳು ನೋಡೋದಕ್ಕೆ ಸಿಗೋದಿಲ್ಲ, ಅವೆಲ್ಲ ಆ ಥರ ಆಗೋದಿರುತ್ತೆ. ಹೀಗಾಗಿ ನಾವೇನು ಮಾಡಬೇಕು, ಅದಕ್ಕೆ ಹಾಲು ಕೊಡಬೇಕು, ಅದ್ರ ತೂಕದ ಮೇಲೆ ಕಾಫ್ಟರ್ನ ಕೊಡಬೇಕು, ಹೆಚ್ಚಿಗಿರೋ ವಾತಾವರಣ ಕೊಡಬೇಕು, ಮುಂದಕ್ಕೆಲ್ಲ ಸಪ್ರೇಟಾಗಿ ಇಡಬೇಕು. ಯಾಕಂದರೆ ಒಂದಕ್ಕೊಂದು ಹಾಲು ಕುಡಿಸಿದ ಮೇಲೆ ಏನು ಮಾಡ್ತವೆ, ನೆಕ್ಕಾಗ್ತವೆ. ನೆಕ್ಕು ಹೋದರೆ ಕೂದಲೆಲ್ಲ ಹೊಟ್ಟೆಲ್ಲಿ ಹೋಗಿ ಹೇರ್ ಬಾಲ್ ಫಾರ್ಮೇಷನ್ ಆಗಿ ಅದರಿಂದ ಚೋಕ್ ಆಗಿ ಎತ್ತುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದೆಲ್ಲ 1-2 ತಿಂಗಳು ಸಪ್ರೇಟ್ ಇರ್ತದೆ. 1 ತಿಂಗಳು ಈ ಥರ ಹುಲ್ಲೆಲ್ಲ ಹಾಕಿರ್ತೀವಿ, 1 ತಿಂಗಳು ಬ್ಯಾಗ್ ಹಾಕ್ಬಿಟ್ಟಿರ್ತೀವಿ. ನೀವು ನೋಡ್ಬೋದು ಸುಮಾರು ತಿಂತಾ ಇದ್ದಾವೆ, ನೀರು ಕುಡಿತಾ ಅದು ಆಕ್ಟಿವಿಟಿ ನಡೀತಾನೆ ಇದೆ. ನೀವು ಹಳ್ಳಿ ಕಡೆ ನೋಡೋದಾದ್ರೆ ಅದಕ್ಕೆ ಹಾಲು ಕರಿಯೋ ಟೈಮಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹಾಲು ಇಟ್ಟಿದ್ರೆ ಇನ್ನೇನು ಇಡೋದು ನೀವು ನೋಡೋದಕ್ಕೆ ಆಗಲ್ಲ. ನೋಡಿ ಅದಕ್ಕೆಲ್ಲ ಅವಶ್ಯಕತೆ ಇರೋದ್ರಿಂದಲೇ ಕುಡಿತಾ ಇರೋದು, ಕುಡಿತಾ ಇರೋದು, ಮಲಗಿರೋದು. ಈ ರೀತಿ ನಾವು ಕಲುಸಾಕಣೆ ಮಾಡಿ. ಸೊ ಮಲಗಿರೋದಾಗ ಏನಾಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾಗಳು ಇರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೇನು ಮಾಡ್ತೀವಿ, ಈ ರೀತಿ ಟಿಪ್ ದ್ರಾವಣ ಇದೆಯಲ್ಲ, ಈ ದ್ರಾವಣನ ಹತ್ತೀವಿ ಫಸ್ಟ್. ಅದು ಬಿಟ್ಟು ಒಂದು 30 ಸೆಕೆಂಡ್ ಬಿಡಬೇಕು. ಬಿಟ್ಟಾದ ತಕ್ಷಣ ಈ ಟವಲಲ್ಲಿ ಮತ್ತೆ ಒರೆಸ್ಬೇಕು. ಸೊ ಈ ಟವಲಲ್ಲಿ ನೋಡಿ 4 ಮೂಲೆ ಇದೆ, ಒಂದೊಂದು ಮೊಲೆನ ಒಂದೊಂದು ಮೂಲೆಯಲ್ಲಿ ಒರೆಸ್ತೀವಿ. ಸೊ ಬಿಟ್ವೀನ್ ಇದನ್ನು ಕಂಟಾಮಿನೇಷನ್ ಮಾಡೋದಿಲ್ಲ. ಸೊ 4 ಹಿಂಗೆ ಒರೆಸ್ಕೊತೀವಿ, 4 ಮೊಲೆ ಹಿಂಗೆ ಒರೆಸ್ಕೊಂಡು ಆದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ತೊಟ್ಕಡಿಬೇಕು. ಹಾಲು ಚೆನ್ನಾಗಿದೆ ಅಲ್ವಾ ನೋಡ್ಬೇಕಲ್ಲ, ಕೆಲವೊಂದ್ಸತಿ ಬಾವಾಗಿರ್ಬೋದು, ಇನ್ಫೆಕ್ಷನ್ ಇರ್ಬೋದು. ಸೊ ಅದನ್ನ ಹಾಲು ಕರೆದು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಸ್ಟ್ರಿಪ್ ಕಪ್ ಅಂತ ಇರ್ತೀವಿ. ಇದ್ರಲ್ಲಿ ಕರೆದು ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಅಗೇನ್ಸ್ಟ್ ನೋಡ್ತಾ ಇರ್ತಾರೆ, ಏನಾದ್ರು ಒಡೊಡಕ್ಲು ಏನಾದ್ರು ಬರ್ತಾ ಇದೆಯಾ ಅಂತ. ಏನೂ ಬರ್ತಿಲ್ಲ, ಹಾಲು ಕ್ಲಿಯರ್ ಇದೆ ಅಂತ ಅಂದ್ರೆ ಸೊ ನೆಕ್ಸ್ಟ್ ಮಿಲ್ಕಿಂಗ್ ಮೆಷಿನ್ ನ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಸೊ ಇದರಲ್ಲಿ ಅದನ್ನ ಒರೆಸಿರ್ತೀವಲ್ವಾ, ಒರೆಸಿ ಹಾಲು ಕರೆದಾದ್ಮೇಲೆ ಮತ್ತೆ ಇದನ್ನ ಮಿಲ್ಕಿಂಗ್ ಮಿಷಿನ್ ನ ಒಂದೊಂದು ಮಲೆಗೆ ಒಂದೊಂದು ಮಿಷಿನ್ ನ ಕಪ್ ನ ಅಟ್ಯಾಚ್ ಮಾಡ್ತೀವಿ. ಅಟ್ಯಾಚ್ ಮಾಡಿದ ತಕ್ಷಣ ಮಿಲ್ಕ್ ಹಾಲು ಬರಕ್ ಶುರು ಆಗುತ್ತೆ. ಈ ಪೈಪ್ ಲೈನ್ ಅಲ್ಲಿ ಕಾಣುತ್ತೆ, ಹಾಲೇನ್ ಬರ್ತಾ ಇರ್ತಲ್ಲ, ಈ ಪೈಪ್ ಲೈನ್ ಅಲ್ಲಿ ಕಾಣುತ್ತೆ. ಬಂದಂತದ್ದು ಇದು ರಿಸೀವರ್ ಟ್ಯಾಂಕ್, ಇಲ್ಲಿಗೆ ಬರುತ್ತೆ ಹಾಲು. ಇಲ್ಲಿಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಪಂಪ್ ಆಗುತ್ತೆ. ಅಲ್ಲಿ 5000 ಲೀಟರ್ ಕೆಪಾಸಿಟಿ PMC ಇದೆ, ಒಳಗಡೆ ಟ್ಯಾಂಕ್ ಇದೆ. ಆ ಒಳಗಡೆ ಟ್ಯಾಂಕಿಗೆ ಹೋಗಿ ಹಾಲು ಪಂಪ್ ಆಗುತ್ತೆ. ಸೊ ಇದು ಪ್ರೋಸೆಸ್. ಹಾಲು ಕರೆದ ಆದ್ಮೇಲೆ ಆಟೋಮೆಟಿಕಲಿ ಇದು ರಿಲೀಸ್ ಆಗುತ್ತೆ. ನೀವು ನೋಡ್ಬೋದು ರಕ್ತ ಇದೆ, ಆಟೋಮೆಟಿಕಲಿ ಅದು ಹಾಲು ಕರೆದ ತಕ್ಷಣ ಅದೇ ಡಿಟ್ಯಾಚ್ ಆಗುತ್ತೆ, ಬಂದು ಇಲ್ಲಿ ಲಾಕ್ ಆಗುತ್ತೆ. ಅದಕ್ಕೆ ಮತ್ತೇನ್ ಮಾಡ್ತೀವಿ, ಇದೇ ಟಿ ದ್ರಾವಣನ ಫುಲ್ ಲೆಂತ್ ಅದ್ದುಬಿಟ್ಟು ಅದು ಒಂದು ಪೇಂಟಿಂಗ್ ಆಗ್ಬಿಡುತ್ತೆ ಡ್ರೈ ಆಗಿ. ಸೊ ಅದನ್ನ ವಾಪಸ್ ರಿಲೀಸ್ ಮಾಡ್ತೀವಿ. ಬಟನ್ ಪ್ರೆಸ್ ಮಾಡಿದ್ರೆ ಮುಂದ್ಗಡೆ ಲಾಕಿಂಗ್ ರಿಲೀಸ್ ಆಗುತ್ತೆ. ಎಲ್ಲ ಅದ್ರ ದಾರಿಯಲ್ಲಿ ಅವು ಸೀದಾ ಔಷಧಿಗೆ ಹೋಗ್ತವೆ. ಸೊ ಈ ರೀತಿ ಇಲ್ಲಿ ನೋಡಿದ್ರೆ ಎಲ್ಲೂ ಹಾಲ್ನ ಕೈಯಿಂದ ಮುಟ್ಟೆ ಇಲ್ಲ, ಅದು ಗಾಳಿಗೂ ಸಹ ಎಕ್ಸ್ಪೋಸ್ ಆಗಿಲ್ಲ. ಸೀದಾ ಬಂದು ಇಲ್ಲಿ ಬಂತು, ಇಲ್ಲಿಂದ ಪೈಪ್ ಲೈನ್ ಮುಖಾಂತರ ಅಲ್ಲೋಯ್ತು, ಅಲ್ಲೋಗಿ ಅದು 4 ಡಿಗ್ರಿಗೆ ಚಿಲ್ ಆಗುತ್ತೆ. ಸೊ ಹಾಲು ಕರೆದಾಗ 35 ಡಿಗ್ರಿ ಹಾಲಿನ ಟೆಂಪರೇಚರ್ ಇರುತ್ತೆ, 35ರಿಂದ 37 ಡಿಗ್ರಿ ಇರುತ್ತೆ. ಅದು 4 ಡಿಗ್ರಿಗೆ ಅಲ್ಲಿ ಚಿಲ್ ಆಗುತ್ತೆ. ಸ್ವಲ್ಪ ಇಲ್ಲೇನು ಡೌಟ್ ಇದೆಯಾ? ಅದು ಅಲ್ಲಿಗೆ ಅಲ್ಲ, ಅದಲ್ಲ ಪ್ರತಿದಿನ ಉಳುಮೆ ಮಾಡ್ತಿದ್ದಾರೆ. ವರ್ಷಕ್ಕೆ ಒಂದ್ಸರಿ ಸಾಲ್ಟ್ ತೆಗೆಯೋದು, ಅದ್ರ ಸಗಣಿ ಯೂರಿನ್ ಎಲ್ಲ ವರ್ಷದಿರುತ್ತೆ. ಇಲ್ಲಿ ಊಟ ಮಾಡಕ್ಕೆ ಬರುತ್ತೆ ಪ್ರತಿದಿನ. ಹೈಯೆಸ್ಟ್ ಇಲ್ಲೇ ಬರೋದು, ಗಬ ಗಬ ಅಂತ ಏನು ತಿನ್ನುತ್ತೆ. 8 ಅವರ್ ನಿಂತ್ಕೊಳುತ್ತೆ. ಇಲ್ಲಿ ತಿನ್ಬೇಕಾದ್ರೆ ಒಳಗಡೆ ಇರೋ ಪ್ರೆಷರ್ನ ಆಚೆಗೆ ಹಾಕುತ್ತಲ್ಲ, ಅದು ಬಂದಿರೋ ಸಗಣಿ ಇಲ್ಲಿ ಬೀಳ್ತಾ ಇರುತ್ತೆ. 7 to 8 ಅವರ್ಸ್ ಸ್ಪೆಂಡ್ ಮಾಡುತ್ತೆ ಅನಿಮಲ್. ಇದನ್ನ ಮತ್ತೆ ನಾವು ಗೊಬ್ಬರ ಮಾಡಬೇಕು. ಇದು ಬಂತು ಫ್ರೆಶ್ ಸಗಣಿ ಇದೆ, ನೀವು ಇದಕ್ಕೆ ಬಯೋಮಾಸ್ ಹಾಕಿ ಮೆನ್ಯೂರ್ನ ಮಾಡಿರಬೇಕು. ಫೀಡ್ ಯಾವ್ದು ಕೊಡ್ತೀರಿ? ಇಲ್ಲ ಅವೆಲ್ಲ ನೋಡಿ, ಬೆಂಗಳೂರಲ್ಲಿ ಹೋಗಿ ನಾಟಿ ಕೋಳಿ ಸಿಗುತ್ತೆ ಅಂತೀವಿ, ಜಾತಿ ನಾಟಿ ಅದಕ್ಕೆ ಕೊಡ್ತಾ ಇರೋದು ಮೇವು ಫುಡ್ಡು ಏನು. ಈಗ ನೀವೇ ಹಳ್ಳಿ ಕಡೆ ಸಾಕ್ತಿದ್ದೀರಲ್ಲ, ನಮ್ದು ನಾಟಿ ಹಸಿನಲ್ಲೂ ಪ್ಯೂರ್ ಹಂಗಿಂಗೆ ಅಂತ ನಾವು ಅಂತೀವಲ್ಲ. ಸೊ ಕೊಡೋದೇನು ಫೀಡು, ಪೇಣಿ ಫೀಡ್ಸ್ ತಂದಾಗ್ತಿರ್ತಾನೆ, ಬೂಸನ ತಂದಾಗ್ತಿರ್ತಾನೆ. ಸೊ ಅದರಲ್ಲಿ ನೀವು ಕೊಡೋ ಫೀಡ್ಸ್ ಏನು ಕೊಡ್ತಿರಲ್ಲ, ಪೆಲ್ಲೆಟ್ಟು, ಪೆನ್ಸಿಲ್ ಫೀಡ್ ಅಂತಾರೆ, ಏನೇನು ಅಂತಿರಲ್ಲ, ಅದರಲ್ಲೆಲ್ಲ ಯೂರಿಯಾ ಇರ್ತದೆ, ಅದರಲ್ಲೆಲ್ಲ ಹಾಕಿರ್ತಾರೆ. ಸೊ ಅದೆಲ್ಲ ಕೊಟ್ಬಿಟ್ಟು ಹಾಲು ಶುದ್ಧವಾಗಿ ಬರ್ಬೇಕಂದ್ರೆ ಹೆಂಗೆ ಬರ್ತದೆ? ಹೌದು, ನೀವು ಹೇಳೋದು ಕರೆಕ್ಟ್. ಹಸು ಕರೆಸಿದ್ದು ಅಂತ ಹೇಳ್ತಾರೆ. ಯಾಕೆ ಹೇಳಿ, ಈಗ ರೋಲ್ ರಿವರ್ಸ್ ಮಾಡೋದು. ಈ ಹಸುನ ಬದಿನ ಮೇಯ್ಬಿಡ್ತೀವಿ, ನಾಟಿ ಹಸುನ ತಂದು ಕೂದಲಿಕ್ಕೆ ಹಾಕಿ ಇದನ್ನು ಬಿಟ್ಟು ಈ ಹಾಲನ್ನ ನೀವು ಬಿಡೋಕ್ಕೆ ಆಗುತ್ತೆ. ಯಾಕಂತ ಹಾಲು ರೆಡಿ ಆಗುತ್ತೆ ಬೆಳಗ್ಗೆ 8 ಗಂಟೆಗೆ, 6 ಗಂಟೆಗೆ, ಮತ್ತು ಸಾಯಂಕಾಲ 7 ಗಂಟೆಗೆ ಹಾಲು ಬರಬೇಕು ಅಂದರೆ ಬರೋದೇ ಬಿಡಿ, ಹಾಲು ಜನ್ರೇಟ್ ಆಗುತ್ತೆ.
ಮಲೆನಾಡು ಕಡೆ ಕಾಂಟ್ಯಾಕ್ಟ್ ಇದ್ರೆ ನೋಡ್ಬೋದು. ಮಲೆನಾಡು ಗಿಡ್ಡ ಇದೆಯಲ್ಲ, ಹಲಸಿನ ಹಣ್ಣು ಸೀಸನಲ್ಲಿ ನಿಮ್ಗೆ ಇಡೀ ಫ್ರಿಜ್ಜು ಮನೆ ಕಾಫಿ ಎಲ್ಲ ಹಲಸಿನ ಹಣ್ಣು ಫ್ಲೇವರ್. ಸೊ ಏನು ತಿನ್ನುತ್ತದೋ ಅದೇ ಅಲ್ಟಿಮೇಟ್ಲಿ ಅದೇ ಈ ಬರುತ್ತೆ. ಕಾಂಗ್ರೆಸ್ ಗಿಡದಲ್ಲಿ ಮೇಯಿಸ್ಕೊಂಡ್ ಬಂದಿದ್ರೆ ಗೊತ್ತಾಗುತ್ತೆ, ಹಾಲಲ್ಲಿ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಆನಿಮಲ್ನ ದೂರೋದಕ್ಕೆ ನಾವೆಲ್ಲ ರೈತರು ತಾನೆ, ಕನ್ಸ್ಯೂಮರಿಗೆ ಚಿನ್ನನೇ ಬೇಕು, ತಗಡು ರೈತ ಬೇಕು. ಚೆನ್ನಾಗಿ ನಾಟಿ ಕೊಡಿ, ಎಲ್ಲಿಂದ ಕೊಡ್ತೀರಿ? ಅಂತಲ್ಲಿದ್ರು ಅವೆಲ್ಲ ಬರೀ ಸುಳ್ಳು ಮಾರ್ಕೆಟಲ್ಲಿ ಡಿಬೇಟ್ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚ ಹೈ ಕ್ವಾಲಿಟಿ ಮಿಲ್ಕ್ನ ಕೊಡ್ತಿದೆ ಎಕ್ಸೆಪ್ಟ್ ಇಂಡಿಯನ್ಸ್. ಯಾಕೆ ಹೇಳಿ? ಸಬ್ಜೆಕ್ಟ್ ಬಿಟ್ಟು ಎಲ್ಲದೂ ಮಾತಾಡ್ತಾ ಇದ್ದೀವಿ. ನಮ್ಮ ಅಜೆಂಡಾ ಏನು? ಇವೊಂದು ನಾವು ಹ್ಯೂಮನ್ ಸರ್ಟಿಫೈಡ್ ಆಗಿರ್ಬೋದು, ಆರ್ ಆರ್ಗ್ಯಾನಿಕ್ ಸರ್ಟಿಫೈಡ್, ಆ್ಯಂಡ್ ನಮ್ಮ ಜೆನೆಟಿಕ್ಸಲ್ಲಿ ಆ್ಯನಿಮಲ್ಗೆ ನಾವೇನು ಜೆನೆಟಿಕ್ಸ್ನ ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ ಎಲ್ಲ A2. ಬರೀ ದೇಸಿ ಹಸುಲಿ A2 ಇದೆ, ಅದಿದೆ, ಅವೆಲ್ಲ ಸುಳ್ಳು. A2 ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದು ನ್ಯೂಜಿಲ್ಯಾಂಡಲ್ಲಿ ಇದೇ ಬ್ರೀಡ್ ಆಫ್ ಆನಿಮಲ್ಸ್. ಸೊ ನಮ್ಮದು A2 ರಿಚ್. ಎಲ್ಲ ಸ್ಟೋರಿ ಇದ್ರೂ ನಾವು ಯಾವುದು ಮಾರ್ಕೆಟಲ್ಲಿ ಹೇಳೋಕ್ಕಾಗಲ್ಲ. ನಮ್ಮದು ಅಜೆಂಡಾ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಷ್ಟೇ, ಹೈ ಕ್ವಾಲಿಟಿ. ಡೆಫಿನೇಷನ್ ಆಫ್ ಮಿಲ್ಕ್ ಕೊಡ್ತಾ ಇದ್ದಿಲ್ಲ, ದೆನ್ ಯಾರೋಗುತ್ತೆ. ಫ್ಯೂಚರ್ ಬರುತ್ತೆ, ಮೇ ಬಿ ನಾವು ಒಂದು 5 ವರ್ಷ ಮುಂದೆ ಇರ್ಬೋದು. ಫ್ಯೂಚರೇ ಕ್ಲೀನ್ ಫುಡ್, ಕ್ಲೀನ್ ಮಿಲ್ಕ್, ಕ್ಲೀನ್ ಏರ್, ಕ್ಲೀನ್ ವಾಟರ್ ಇದ್ದಾನೆ. ಯಾವುದೇ ಬ್ರೀಡು ಜಾತಿ ಏನಿದೆ ಅವೆಲ್ಲ ನೋಡಿದ್ರೆ ದೇಸಿ ನಾವು ಹೇಳ್ತೀವಲ್ಲ. ಗಿರಿರೋದಲ್ಲಿ ಗುಜರಾತ್ಗೂ ನಮ್ಮ ಮಲೆನಾಡು ವಾತಾವರಣಕ್ಕೆ ಏನು ಸಂಬಂಧ ಇದೆ? ಮೇ ಬಿ ಪೊಲಿಟಿಕಲಿ ಇಂಡಿಯಾ ಬೌಂಡ್ರಿ ಒಳಗಡೆ ಇರ್ಬೋದು. ಅದು ಹಂಗಾಗಲ್ಲ. ನಾಳೆ ದಿನ ಏನಾದ್ರು ಬೇರೆ ನಮ್ಮ ನಾರ್ತ್ ಸೌತ್ ಏನಾದ್ರು ಡಿವೈಡ್ ಆದರೆ ಸಡನ್ನಾಗಿ ಅದು ದೇಸಿಯಿಂದ ಹೊರಗೋಗುತ್ತೆ, ಎಕ್ಸಾಟಿಕ್ ಆಗ್ಬಿಡುತ್ತೆ. ನಮ್ಮ ರೀಸನಿಗೆ ನೀವು ಹೇಳೋದು ಕರೆಕ್ಟ್, ಹಳ್ಳಿ ಕಾರ್ ಇರ್ಬೋದು, ಬಟ್ ಹಳ್ಳಿ ಕಾರ್ನ ಸಾಕ ರೀತಿ ಅಂತ ನೀವು ಹೊರಗಡೆ ಬಿಡಿ ಮಾಡಿ ಆ ರೀತಿ ಸಾಕು. ಅದು ಉಳ್ಮೆ ಮಾಡೋದಕ್ಕೆ ಅಂತ ಇರ್ತಕ್ಕಂಥದ್ದು ಡ್ರಾಡ್ ಪರ್ಪಸ್ ಬ್ರೀಡ್ ಅಂತ ಹೇಳ್ತೀವಿ. ಹಳ್ಳಿ ಕಾರು, ಅಮೃತ್ ಮಹಲ್, ಕಿಲಾರ್, ಡ್ರಾಡ್ ಪರ್ಪಸ್ ಆ ರೀಜನ್ಗೆ ಯಾವ ಉಳ್ಮೆ ಮಾಡೋಕ್ಕೆ ಯೋಗ್ಯ. ಅರಸೀಕೆರೆಯಲ್ಲಿ ಇರೋ ವಾತಾವರಣ ಅದು ಸಫರ್ ಆಗುತ್ತೆ, ಆನಿಮಲ್ ಸಫರ್ ಆಗುತ್ತೆ. ಡೆಸರ್ಟಲ್ಲಿರೋ ಗಿರ್ ಆನಿಮಲ್ನ ಗಿರ್ಕಾಡಲ್ಲಿರೋದಿಲ್ಲ ತಂದಿದ್ರೆ ಅದು ಆ್ಯಕ್ಚುಲಿ ಸಫರ್ ಆಗುತ್ತೆ. ಆಗ್ರೋ ಕ್ಲೈಮೆಟಿಕ್ ಝೋನೇ ಬೇರೆ ಅದರದ್ದು. ಇಡೀ ಗ್ಲೋಬಲಿ ಎಲ್ಲ ವಾತಾವರಣ ಪ್ರೂವ್ ಆಗಿರೋ ಆನಿಮಲ್ ಜಾಸ್ತಿ ಮತ್ತೆ ಈ ಹಾಲ್ಸ್ಟೈನ್. ಹಂಗಾಗಿ ನೀವು ಏನು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇದೊಂದು ಹಸುನ ನೀವೊಂದು ಫ್ಯಾಕ್ಟ್ರಿ ಅಂತ ಯೋಚನೆ ಮಾಡೋದಾದ್ರೆ ಏನು ಇನ್ಪುಟ್ ಕೊಡ್ತೀರಾ ಅದು ಔಟ್ಪುಟ್ ಬರುತ್ತೆ. ನೀವು ಇದನ್ನ ಅದೇ ಬೇರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹಳ್ಳಿಕಾರ ಹಸುಗೆನೆ ಪೆಲ್ಲೆಟ್ ಫೀಡ್ ಹಾಕಿ ನಾನು ಅದನ್ನೆಲ್ಲ ಹಾಕಿ ನಾನು ಹಾಲು ಕರಿತೀನಿ ಅಂತಂದ್ರೆ ಶುದ್ಧ ಹಾಲು ಅಂತ ಆಗಲ್ಲ. ಅದು ಅದರದೇ ಆದಂತಹ ಫೀಡಿಂಗ್ ಮೆಥಡ್ಸ್ನ ನಾವು ಕೊಡಬೇಕು. ಈಗ ಅದೇ ಫಾರ್ ಎಕ್ಸಾಂಪಲ್ ಏನಕ್ಕೆ ಒಳ್ಳೆ ಔಷಧೀಯ ಗುಣಗಳು ಇವೆಲ್ಲ ನಾವು ಹೇಳ್ತೀವಿ. ಯಾವಾಗ ಕಾಡಲ್ಲಿ ಹೋಗಿ ಮೇಯ್ಕೊಂಬಂದಾಗ ಕಾಡಲ್ಲಿ ಕೆಲವೊಂದು ಔಷಧಿ ಸಸ್ಯಗಳನ್ನ ತಿನ್ನುತ್ತೆ, ಅವಾಗ ಹಾಲಲ್ಲಿ ಬರುತ್ತೆ. ನೀವು ಶೆಡ್ಡಲ್ಲಿ ಹಾಕ್ಬಿಟ್ಟು ಅದಕ್ಕೆ ಔಷಧೀಯ ಗುಣಗಳು ಬರುತ್ತೆ ಹಾಲಲ್ಲಿ ಅಂತಂದ್ರೆ ಅವೆಲ್ಲ ಆಗಲ್ಲ. ಅದಕ್ಕೆ ಅದಕ್ಕೆ ತಕ್ಕಂಗೆ ಫುಡ್ ಕೊಡ್ಬೇಕು. ಅದೇನು ಒಳಗಡೆಯಿಂದ ಉತ್ಪಾದನೆ ಮಾಡೋಕ್ಕಾಗಲ್ಲ. ಈಗ ಹಾಲೇನೇ ಉತ್ಪಾದನೆ ಮಾಡ್ತಿದ್ರು ನಾವು ಫುಡ್ಡು ಮೇವು ಕೊಡೋದಕ್ಕೆ. ನೀವು ಫುಡ್ಡು ಮೇವು ಕೊಡೋದು ನಿಲ್ಲಿಸಿ ಹಾಲೇನು ಬರುತ್ತೆ? ಹಾಲು ಒಂದೇ ದಿನಕ್ಕೆ ಸಡನ್ ಆಗಿ 10 ಲೀಟ್ರ್ ಕೊಡೋದು 2 ಲೀಟ್ರ್ ಡ್ರಾಪ್ ಆಗ್ಬಿಡುತ್ತೆ ಒಂದೆರಡು ದಿನದಲ್ಲಿ ಫುಡ್ ಕೊಟ್ಟಿಲ್ಲ ಅಂತ. ಯುರೋಪಲ್ಲಿ ಅಮೆರಿಕಲ್ಲೆಲ್ಲ $2, $3 ಒಂದೊಂದು ಲೀಟರ್ ಇಲ್ಲಿ ಎಷ್ಟಿದೆ. ಹೋಗಿ ಮೇವು ತಿಂತಾಯ್ತು, ನೀರು ಕುಡಿಯೋಕೆ ಹೋಗುತ್ತೆ. ಇದೇನು ಟ್ಯಾಂಕ್ ಕಾಣ್ತಾ ಇದಾವಲ್ಲ, SS ಟ್ಯಾಂಕ್, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ಗಳು, ಅದ್ರಲ್ಲಿ ಹೋಗಿ ನೀರು ಕುಡಿತವೆ. ಸೊ ಇದು ಫ್ರೀಡಮು. ಎರಡನೇದು ಏನಂದ್ರೆ ಸುಮಾರು ಜನ ಹೇಳ್ತಾರೆ, ಅಯ್ಯೋ ಹಸು ನಾವು ಯಾವಾಗಲೂ ಮೇವು ಹಾಕ್ಬಿಟ್ಬಿಟ್ರೆ ಕಂಟಿನ್ಯೂಸ್ ಆಗಿ ತಿಂದು ಹೊಟ್ಟೆ ಒಬ್ಬರಿಸ್ಕೊಂಬತ್ತೆ. ಕರೆಕ್ಟಾ? ಈಗ ನೋಡ್ಬೋದು ಮೇವು ಎಷ್ಟು ಬಿದ್ದಿಲ್ವಾ ಇಲ್ಲಿ ಗೊಂತಲ್ಲಿ ಇದೆ ಅಲ್ವಾ. ಹಸುಗಳು ನೋಡಿ ಎಷ್ಟು ಆರಾಮಾಗಿ ಅದು ಪಾಡ್ಗಿದಾವೆ. ಅಂದ್ರೆ ಅದಕ್ಕೆ ಒಂದು ಗೊತ್ತಿರ್ಬೇಕು, ಯಾವಾಗಲೂ ಅಲ್ಲಿ ಮೇವು ಸಿಗುತ್ತೆ, ಫುಡ್ ಸಿಗುತ್ತೆ ಅಂದ್ರೆ ಅವು ಮೇಲ್ ಬಿದ್ದು ಹೋಗೋದಿಲ್ಲ. ಅದಕ್ಕೆ ಯಾವಾಗ ಬೇಕೋ ಬಂದು ತಿನ್ನುತ್ತೆ, ಯಾವಾಗ ಹೋಗ್ತು ನೀರು ಕುಡಿಯುತ್ತೆ. ಅದು ಸ್ಟಾರ್ಟಿಂಗಲ್ಲೇ ಸಡನ್ ಆಗಿ ನೀವು ರಿಸ್ಟ್ರಿಕ್ಟ್ ಮಾಡಿ ಫೀಡ್ ಕೊಟ್ಟಿರೋರು ಒಂದೇ ಸತಿ ಗೊಂತಿಗೆ ತುಂಬಿಟ್ರೆ ಅದೇನು ಮಾಡುತ್ತೆ, ಸ್ಟಾರ್ಟಿಂಗ್ ಒಂದು 2-3 ದಿನ ಒಂದು ವಾರದವರೆಗೂ ಆ ಥರ ಬಿಹೇವ್ ಮಾಡುತ್ತೆ. ಎಲ್ಲಿ ತಕೊಂಡ್ಬಿಡ್ತಾರೋ ವಾಪಸ್ಸು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಸೊ ಅದಕ್ಕೂ ಅದೇ ರೀತಿ ಅದಕ್ಕೂ ಒಂದು ನಾವು ಏನು ಟ್ರೈನಿಂಗ್ ಮಾಡಬೇಕು. ಸೊ ಒಂದು ವಾರದವರೆಗೂ ಅದು ಕಂಟಿನ್ಯೂಸ್ ಆಗಿ ಇರುತ್ತೆ ಅಂತ ಗೊತ್ತಾಯ್ತಂದ್ರೆ ಯಾವಾಗ ಬೇಕೋ ಅವಾಗ ಬಂದು ಮೇವು ತಿನ್ನುತ್ತೆ, ಯಾವಾಗ ಬೇಕೋ ಅವಾಗ ಹೋಗಿ ನೀರು ಕುಡಿಯುತ್ತೆ, ಯಾವಾಗ ಬೇಕೋ ಅವಾಗ ಮಲಗುತ್ತೆ. ಆಮೇಲೆ ನೀವು ನೋಡ್ಬೋದು ಅಲ್ಲಿ ಬ್ರಷ್ ಕಾಣ್ತಾ ಇದೆಯಾ, ಎಲ್ಲೋ ಕಲರ್ ಬ್ರಷ್ ಕಾಣ್ತಿದ್ಯಲ್ಲ, ಏನಾದ್ರು ನಾವೇ ಆಯ್ತು ಅದಕ್ಕೆ ಅಂತಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ರೊಟೇಟ್ ಆಗುತ್ತೆ. ಅದು ಬಾಡಿ ಬ್ರಷ್ ಅದು ರೊಟೇಟ್ ಆಗಿದ ತಕ್ಷಣ ಏನಾಗುತ್ತೆ, ಅದು ಅದಕ್ಕೆ ಕೆರೆದಂಗೆ. ಈಗ ಕೆಲವು ಹಸುಗಳು ನೋಡ್ಬೋದು ಬಾಲ್ದಲ್ಲಿ ಆ ಕಡೆ ಈ ಕಡೆ ಹೊಡ್ಕೊಂತವೆ. ನಮ್ಮಲ್ಲಿ ಅಂತ ಮಾಡಲ್ಲ, ಎಲ್ಲ ಬ್ರಷ್ ಹತ್ರ ಹೋಗ್ತವೆ. ಬ್ರಷ್ ಹತ್ರ ಹೋದ ತಕ್ಷಣ ನೆವೆ ಕ್ಲಿಯರ್ ಆಯ್ತು, ಮತ್ತೆ ಆಮೇಲೆ ಇನ್ನೊಂದು ಹಸು ಬರುತ್ತೆ. ಹಂಗೆ ಜಾಗ ಮಾಡಿಕೊಡ್ತಾ ಇರ್ತವೆ. ಆಮೇಲೆ ನೀವು ಫೀಡು ನೋಡೋದಾದ್ರೆ ಇದನ್ನ ನಾವು ಸೊ TMR ಅಂತ ಹೇಳ್ತೀವಿ. TMR ಅಂದ್ರೆ ಏನು? ಟೋಟಲ್ ಮಿಕ್ಸ್ಡ್ ರಾಷನ್ ಅಂತ. ಟೋಟಲ್ ಮಿಕ್ಸ್ಡ್ ರಾಷನ್ ಅಂತಂದ್ರೆ ಸಂಪೂರ್ಣ ಮಿಶ್ರಿತ ಆಹಾರ ಅಂತ. ಒಂದು ಹಸುಗೆ ಉದಾಹರಣೆಗೆ ನೀವು ಯಾರಾದ್ರೂ ಹಸು ಸಾಕಿರೋರು ಇದ್ರೆ ಹೆಂಗ್ ಫೀಡ್ ಕೊಡ್ತಾರೆ?
ಜೋಳದ ಕಡ್ಡಿ ಕೊಡ್ತಾರೆ. ಬೆಳಗ್ಗೆನೆ ಒಂದ್ ತಕ್ಷಣ ಏನ್ ಮಾಡ್ತಾರೆ, ಎದ್ದೇಳ್ತಾನೆ ರೈತ, ಹಸುಗಳನ್ನೆಲ್ಲ ಆಚೆ ಕಟ್ತಾರೆ, ಕ್ಲೀನ್ ಮಾಡ್ತಾರೆ, ಆಮೇಲೆ ಒಳಗೆ ಕಟ್ಕೊಂಡು ಸ್ವಲ್ಪ ಫುಡ್ ಇಕ್ತಾರೆ. ಕರೆಕ್ಟಾ? ಬೂಸ ಗೀಸ ಹಿಂಡಿ ಬೂಸ ಎಲ್ಲ ಇಡ್ತಾರೆ, ಹಾಲು ಕರ್ಕತ್ತಾರೆ. ಕರೆದ ತಕ್ಷಣ ಮತ್ತೆ ಆಚೆ ಕಟ್ಟಿ ಇನ್ನೊಂದು ಸ್ವಲ್ಪ ಮೇವು ಹಾಕ್ತಾರೆ. ಒಂದು 10 ಗಂಟೆಗೆ 9-10 ಗಂಟೆಗೆ ತಿಂಡಿ ಗಿಂಡಿ ತಿಂದ್ಕೊಂಡು ಹೊಲ್ದ ಹತ್ರ ಇಟ್ಕೊಂಡು ಹೋಗ್ತಾರೆ ಮೇಯ್ಸಕ್ಕೆ. ಅಥವಾ ಇನ್ ಕೆಲವರು ಹೋಗಿ ಹೊಲದಲ್ಲಿ ಮೇಯ್ಕೊಂಡ್ಬಂದು ಇದಕ್ಕೆ ಹಾಕ್ತಾರೆ. ಮತ್ತೊಂದು 12-1 ಗಂಟೆಗೆ ನೀರು ಕುಡಿಸ್ತಾರೆ. ಮತ್ತೊಂದು 3-4 ಗಂಟೆಗೆ ಇನ್ನೊಂದ್ಸತಿ ಕ್ಲೀನ್ ಮಾಡ್ಕೊ ಹಾಲು ಕರಿ ಬೂಸ ಇಡು, ಇದೇ ಕಂಟಿನ್ಯೂಸ್ ಆಗ್ತಿರುತ್ತೆ. ನೀವು ನೋಡಿದ್ರೆ ಒಂದು 10 ಸತಿ ಡೈಲಿ ಹಸುನ ಕಟ್ಟಿ ಪಿಚ್ಚಿ ಏನಕ್ಕೆ, ಮೇವು ತಿನ್ಸು, ಕ್ಲೀನ್ ಮಾಡ್ಕೊ, ಹಾಲು ಕರಿ, ನೀರು ಕುಡಿಸು, ಇದೇ ಪರ್ಪಸ್ಗೆ ಕಟ್ಟಿ ಬಿಚ್ಚಿ ಮಾಡ್ತಾ ಇರ್ತಾನೆ. ಕಂಟಿನ್ಯೂಸ್ ಅದು ಒಡನಾಟ ರೈತಂದು ಇದ್ದೇ ಇರುತ್ತೆ. ಆಕ್ಚುಲಿ ಹಸುವಿಗೆ ಆತರ ಮಾಡೋದು ಸ್ಟ್ರೆಸ್, ಅದಕ್ಕೂ ಒಂದು ಒತ್ತಡ ಇರುತ್ತೆ. ನಾವು ಜಾಸ್ತಿ ಅದ್ರ ಹತ್ರ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಅದಕ್ಕೊಂದು ಭಯ ಇರುತ್ತೆ, ಹೆದರಿಕೆ ಇರ್ತದೆ, ಭಯ ಆಗ್ತಾ ಇರುತ್ತೆ, ಇವ್ನು ಎಷ್ಟು ಸತಿ ಬರ್ತಾನಪ್ಪ ಅಂತ. ಸೊ ಇಲ್ಲಿ ಆಮೇಲೆ ಅವನು ಹಸಿ ಮೇವು ಕೊಟ್ಟಾಗ ಹೊಟ್ಟೆಲಿ ಒಂದು pH ಅಂತ ಹೇಳ್ತೀವಿ, ಅದೇ ಬೇರೆ ಇರ್ತದೆ. ಕಾನ್ಸಂಟ್ರೇಟ್ ಫೀಡ್ ಕೊಟ್ಟಾಗ, ಇಂಡಿ ಬೂಸ ಕೊಟ್ಟಾಗ ಹೊಟ್ಟೆಲಿ ಹುಳಿ ಅಂಶ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಹಾಲಲ್ಲಿ ನಿಮ್ಗೆ ದುರ್ನಾತ ಹೊಡಿತಾಗ, ಏನು ಸಗಣಿ, ನೀವು ಶೆಡ್ ಒಳಗೆ ಹೋದ್ರೆ ಒಂದು 5 ನಿಮಿಷ ಆದ್ರೆ ಅಯ್ಯೋ ನನ್ನ ಸ್ಮೆಲ್ಲು, ನಾನು ಬರಲ್ಲ, ನಿಲ್ಲಲ್ಲ ಶೆಡ್ಡಲ್ಲಿ ಅಂತಾರೆ. ನೀವು ನೋಡಿದ್ರೆ ಇಲ್ಲಿ ಎಲ್ಲ ಕಂಪ್ಲೀಟ್ ಗಟರ್ ಹತ್ರನೇ ನಿಂತೀವಿ, ಏನಾದ್ರೂ ಸ್ಮೆಲ್ ಬರ್ತಾ ಇದೆಯಾ? ಇಲ್ಲ. ಯಾಕಂತಂದ್ರೆ ಬ್ಯಾಲೆನ್ಸ್ ಮಾಡಿರ್ತೀವಿ ಫುಡ್. ಈ ರೀತಿ ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಹಸುಗೆ ಒಂದು ದಿನದಲ್ಲಿ ಏನೇನ್ ಬೇಕಾಗಿರುತ್ತೆ, ಹಸಿಮೇವನ್ನ ನಾವು ಇಲ್ಲಿ ರಸಮೇವ್ ತರ ಕೊಡ್ತೀವಿ. ರಸಮೇವ್ ಅಂತಂದ್ರೆ ಅದು ಒಂದು ಪುಷ್ಟೀಕರಿಸಿದ್ದು. ನೀವು ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ನೋಡಿದ್ರಿ ದೊಡ್ಡ ಬಂಕರ್ಸ್ಗಳಿದ್ವಿ. ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಮೆಕ್ಕೆಜೋಳನ ಪುಡಿ ಮಾಡ್ಬಿಟ್ಟು 2-3 ಸೆಂಟಿಮೀಟರ್ ಪುಡಿ ಮಾಡಿ ಅದನ್ನ ಪಾಲಿಥಿನ್ ಕವರ್ ಅಲ್ಲಿ ಅದನ್ನ ಕಾಂಪ್ಯಾಕ್ಟ್ ಮಾಡ್ತೀವಿ, ಗಾಳಿ ಆಡ್ದಂಗೆ. ಉಪ್ಪಿನಕಾಯಿ ಹಿಂಗ್ ಹಾಕ್ತಿವಲ್ಲ, ಆ ಪ್ರೋಸೆಸ್ ಅದು ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಅಲ್ಲಿ ಬಂದಿದ್ದೆ ಇದು ಏನು ಸೈಲೇಜ್, ರಸಮೇವು ಅಂತ ಹೇಳ್ತೀವಿ. ಇದು ರಸಮೇವು ತುಂಬಾ ಪೌಷ್ಟಿಕವಾದಂತ ಆಹಾರ ಹಸುಗೆ. ರಸಮೇವ್ ಜೊತೆಗೆ ಇದಕ್ಕೆ ಏನ್ ಮಾಡಿರ್ತೀವಿ, ಹಿಂಡಿ, ಮೆಕ್ಕೆಜೋಳದ ಪುಡಿ, ಹಿಂಡಿಗಳಲ್ಲಿ ಕಡಲೆಕಾಯಿ ಹಿಂಡಿ ಇರ್ಬೋದು, ಕೊಬ್ಬರಿ ಹಿಂಡಿ ಇರ್ಬೋದು, ಸಾಸಿವೆ ಹಿಂಡಿ ಇರ್ಬೋದು, ಮತ್ತೆ ಮಿನರಲ್ ಮಿಕ್ಸರ್, ಕ್ಯಾಲ್ಸಿಯಂ, ವೈಟಮಿನ್ ಅಂತ ನಾವು ಏನ್ ಹೇಳ್ತೀವಿ, ಕ್ಯಾಲ್ಸಿಯಂ, ಫಾಸ್ಫರಸ್, ಇದೆಲ್ಲ ಈ ಮಿನರಲ್ ಮಿಕ್ಸರ್ ಪುಡಿಗಳಿರ್ತದೆ. ಲಿವರ್ ಟಾನಿಕ್ ಪೌಡರ್ ಇರ್ತದೆ. ಆಮೇಲೆ ಅದಕ್ಕೆ ಬಫರ್ಸ್ ಅಂತ ಹೇಳ್ತೀವಿ. ಸೊ ಹೊಟ್ಟೆಲಿ ಹುಳಿ ಅಂಶ ಡೆವಲಪ್ ಆಗ್ತಿಲ್ಲ ರೀತಿ ಬಫರ್ಸು. ಸೊ ಎಲ್ಲದನ್ನ ಈ ರೀತಿ ಮಿಕ್ಸ್ ಮಾಡಿ, ಸೊ ಒಂದ್ಸತಿ ಹಸು ಬಾಯಿ ಹಾಕಿ ತಿಂತಂತಂದ್ರೆ, ಸೊ ಎಲ್ಲಾ ಆಹಾರ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು, ಸಮತೋಲಿತವಾಗಿ ಹಸು ತಿನ್ಬೇಕು. ನೀವು ನೋಡಿ, ಬೂಸ ಇಟ್ಟಾಗ ಗಬ ತಿನ್ಕೊಂಡ್ಬಿಡ್ತೀವಿ ಹಸು, ಕರೆಕ್ಟಾ? ಅದೇ ಒಣಮೇವು ಹಸಿಮೇವು ಹಾಕ್ತಾಗ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಬೂಸನ ಬಹಳ ಫಾಸ್ಟ್ ಆಗಿ ತಿಂತವೆ. ಇಲ್ಲಿ ಎರಡು ಮಿಕ್ಸ್ ಮಾಡಾಕ್ತಾಗ ಹಸುನ ಅದಕ್ಕೆ ಒಂದೇ ಸತಿ ಗಬ ತಿನ್ಬಾರ್ದು, ಹತ್ರ ತಿಂದಾಗ ಹೊಟ್ಟೆ ಉಬ್ರಿಸ್ಕೊಳ್ಳೋದು. ಸೊ ಈ ರೀತಿ ಬ್ಯಾಲೆನ್ಸ್ ಆಗಾಗ ಹಸು ಹುಡುಕಿ ತಿನ್ನಕ್ಕಾಗಲ್ಲ. ಅವಾಗ ಏನ್ ಮಾಡುತ್ತೆ, ಎಲ್ಲದನ್ನು ಸೇರಿಸ್ಕೊಂಡು ತಿನ್ನುತ್ತೆ. ಇದೊಂಥರ ಅನ್ನ ಸಾಂಬಾರು ನಾವು ಮಿಕ್ಸ್ ಮಾಡ್ಕೊಂಡು ತಿಂದಂಗೆ. ಸೊ ಹಸುಗೂ ಅಷ್ಟೇ, ಇದು ನಾವೇನ್ ಮಾಡಿದೀವಿ ಆ ಥರ ರೂಢಿ ಮಾಡಿಲ್ಲ. ನಾವೇನ್ ಮಾಡಿದೀವಿ, ಅದೊಂದು ಟಬ್ಬಲ್ಲಿ ಬೂಸನೇ ಸಪ್ರೇಟು, ಮೇವೇ ಸಪ್ರೇಟು, ಒಣಮೇವೇ ಸಪ್ರೇಟಿಂಗ್ ಹಾಕಿದ್ವಿ. ಅದೇನೇ ಮಾಡಿದ್ರು ಹೊಟ್ಟೆಲ್ ಹೋದಾಗ ಮಿಕ್ಸ್ ಆಗೇ ಆಗುತ್ತಲ್ವಾ, ಅದನ್ನ ನಾವು ಇಲ್ಲೇ ಮಿಕ್ಸ್ ಮಾಡಿ ಹಾಕ್ಬೋದು. ಇದರಿಂದ ಅಡ್ವಾಂಟೇಜ್ ಏನು, ರೈತ ಅದನ್ನ ಫುಡ್ ರೆಡಿ ಮಾಡೋದಕ್ಕೆ 1 ಅವರ್ ಬೇಕಾ, ಬೂಸ ಎಲ್ಲ ಹಾಕಿ ಅದೊಂದು ಚುಂಬು, ಇದೊಂದು ಸೇರು, ಅದೊಂದು ಅಚ್ಚೇರು ಎಲ್ಲ ಹಾಕಿ ಅದನ್ನ ಅವನು ಒಂದು ರೆಡಿ ಮಾಡಬೇಕು. ಅದಕ್ಕೆ ನೀರಾಗಿ ಕಲ್ಸರ್ ಬೇರೆ ಏನೇನೋ ಮಾಡ್ತಾರದು. ಸೊ ಈಕ್ವಲ್ ಕೊಡಕ್ಕಾಗಲ್ಲ. ಸೊ ಈ ರೀತಿ ಇರುತ್ತೆ. ಸೊ ಈ ರೀತಿ ನಾವು ಮಿಕ್ಸ್ ಮಾಡಿ ಅವ್ರು ಹಾಕ್ಬಿಟ್ಟು ಅಂದ್ರೆ ಅದಕ್ಕೆ ಯಾವ ಹಸುಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಳುತ್ತೆ. ಅದೇನು ಹಸು ಎಕ್ಸ್ಟ್ರಾ ತಿನ್ನೋದಿಲ್ಲ ಯಾವತ್ತೂ. ನಾವು ಅಂದ್ಕೊಂಡಿರ್ತೀವಿ ಎಕ್ಸ್ಟ್ರಾ ತಿನ್ನೋದಂತ. ಆ ಹಾಲು ಉತ್ಪಾದನೆ ಮೇಲೆ, ಆ ತೂಕದ ಮೇಲೆ ಅದಕ್ಕೆ ಎಷ್ಟು ಬೇಕೋ ತಿನ್ಕೊಳುತ್ತೆ. ರೈತನಿಗೂ ಕೆಲಸ ಕಮ್ಮಿ, ಹಸುನು ಆರಾಮದಾಯಕವಾಗಿ ಇರ್ತದೆ. ಸೊ ಹಂಗಾಗಿ ಈ ರೀತಿ ಇದನ್ನ ಸಮತೋಲಿತ TMR, ಟೋಟಲ್ ಮಿಕ್ಸ್ಡ್ ರಾಷನ್ ಅಂತ ಹೇಳ್ತೀವಲ್ಲ, ಈ ರೀತಿ ಮೆಥಡ್ಸ್ನ ಫಾಲೋ ಮಾಡೋದಕ್ಕೆ ನಾವು ಹೇಳ್ತೀವಿ.